ದೆಹಲಿಯಲ್ಲಿ ರಕ್ತ ರಾಜಕೀಯ ಜೋರಾಗಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಪೊಲಿಟಿಕಲ್ ಫೈಟ್ ಏರ್ಪಟ್ಟಿದೆ. ಈಗ ಇದೊಂದು ಶುರುವಾಗಿದ್ದು ಬಿಹಾರ್ ಎಲೆಕ್ಷನ್ ವಿಚಾರವನ್ನ ಇದರಲ್ಲಿ ತಂದಿಟ್ಟಿದ್ದಾರೆ ಎರಡು ಪಾರ್ಟಿಯವರು. ಸಾವಿನಲ್ಲೂ ಈ ಪೊಲಿಟಿಕ್ಸ್ ಬೇಕಾ ಅನ್ನೋ ಪ್ರಶ್ನೆ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ರಾಜಕೀಯ ಸ್ಫೋಟ. ಮೋದಿ ಅಮಿತ್ ಶಾ ರಾಜೀನಾಮೆಗೆ ಕೈ ಪಟ್ಟು. ದೆಹಲಿಯಲ್ಲಿ ಕಾರ್ ಬಾಂಬ್ ಬ್ಲಾಸ್ಟ್ ಆಗಿ 13 ಮಂದಿ ಸಾವನ್ನಪ್ಪಿದ್ದಾರೆ. ಮೃತರ ಕುಟುಂಬದಲ್ಲಿ ಸೂತಕದ ಛಾಯೆ ಹೆಚ್ಚಾಗಿದೆ. ದೇಶದ ಜನ ಮತ್ತೆಲ್ಲಿ ಏನಾಗುತ್ತೋ ಅನ್ನೋ ಭೀತಿಯಲ್ಲಿದ್ದಾರೆ. ಆದ್ರೆ ಇದೇ ವಿಚಾರದಲ್ಲಿ ಈಗ ರಕ್ತ ರಾಜಕೀಯ ಶುರುವಾಗಿದೆ. ದೆಹಲಿ ಬ್ಲಾಸ್ಟ್ನಲ್ಲಿ ಬಿಜೆಪಿ ಕಾಂಗ್ರೆಸ್ ವಾರ್ ಜೋರಾಗಿದ್ದು ಇದಕ್ಕೆ ಬಿಜೆಪಿನೇ ಕಾರಣ. ಪ್ರಧಾನಿ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅನ್ನೋ ಕೂಗು ಜೋರಾಗಿದೆ. ಕೆಂಪುಕೋಟೆ ಎದುರು ನಡೆದಿರೋ ಸ್ಫೋಟಕ್ಕೆ ಕೇಂದ್ರದ ಭದ್ರತಾ ವೈಫಲ್ಯವೇ ಕಾರಣ ಎಂದು ಕಾಂಗ್ರೆಸ್ ಕೂಗಿ ಹೇಳ್ತಿದೆ. ಅಲ್ಲದೆ ಎಲ್ಲ ಇಲಾಖೆಗಳು ಕೇಂದ್ರದ ಬಳಿಯೇ ಇದ್ರೂ ಕೂಡ ಅದನ್ನ ಬಳಸಿಕೊಳ್ಳದೆ ಫೇಲ್ಯೂರ್ ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ಆರೋಪಿಸುತ್ತಿದ್ದಾರೆ. ಪುಲ್ವಾಮಾ, ಮಣಿಪುರ, ಪಹಲ್ಗಾಮ್ ಆಯ್ತು. ಬಿಜೆಪಿಯವರು ರಾಜೀನಾಮೆ ಕೊಡೋಕೆ ಇನ್ನೆಷ್ಟು ಜೀವ ಹೋಗ್ಬೇಕು? ಅಮಿತ್ ಶಾ ಅಸಮರ್ಥ ಗೃಹ ಸಚಿವ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಅವರಿಗೆ ಹೆದರಿಕೆ ಬರಬೇಕು. ಮತ್ತು ಸರ್ಕಾರ ಇಂಥ ಘಟನೆಗಳು ನ್ಯಾಷನಲ್ ಕ್ಯಾಪಿಟಲ್ದಲ್ಲಿ ಆಗ್ತಾವಂದ್ರೆ ಇದು ದುರ್ದೈವ ಸಂಗತಿ. ಯಾಕಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ಬಲ್ಲಿ ನಿಮ್ಮ ಹತ್ರ ಇಂಟೆಲಿಜೆನ್ಸ್ ಇರ್ತದೆ, ನಿಮ್ಮ ಹತ್ರ IB ಇರ್ತದೆ, ನಿಮ್ಮಲ್ಲಿ CBI ಇರ್ತದೆ. ಸ್ವತಂತ್ರ ಭಾರತದಲ್ಲಿ ಅತ್ಯಂತ ಅಸಮರ್ಥ ಗೃಹ ಸಚಿವರು ಯಾರನ್ನ ಇದ್ರೆ ಅದು ಅಮಿತ್ ಶಾ ಅವರು. ಇನ್ನ ಎಷ್ಟು ಜನ ಪ್ರಾಣ ಕಳ್ಕೊಬೇಕ್ರಿ? ಡೆಲ್ಲಿ ಆಯ್ತು, ಮಣಿಪುರ ಆಯ್ತು, ಪುಲ್ವಾಮಾ ಆಯ್ತು, ಪಹಲ್ಗಾಮ್ ಆಯ್ತು, ಉತ್ತರ ಸಿಕ್ಕಿದ್ಯಾ? 10 ವರ್ಷ ಆಗ್ತಾ ಬರ್ತಾ ಇದೆ. ಈ ಒಬ್ಬ ಗೃಹ ಸಚಿವರಾಗಿ ವೇದಿಕೆ ಮೇಲೆ, ಚುನಾವಣೆ ವೇದಿಕೆಯಲ್ಲಿ ಹೋಗ್ಬಿಟ್ಟು ಭಾಷಣ ಮಾಡ್ತಾರೆ. ಬಾಂಗ್ಲಾದೇಶಿಗಳು ಬರ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಅಂದ್ರೆ ಯಾರ ಜವಾಬ್ದಾರಿ ಇದು? ಬಿಹಾರ ಎಲೆಕ್ಷನ್ಗೆ ಲಿಂಕ್, ಕಾಂಗ್ರೆಸ್ ಬ್ಲಾಸ್ಟ್. ರಕ್ತ ದೋಕುಳಿಗೆ ನೈತಿಕ ಹೊಣೆ ಹೊರೋದ್ಯಾರು? ಇನ್ನು ಬಿಹಾರ ಎಲೆಕ್ಷನ್ ನಡೆದಿದ್ದು ಅದಕ್ಕಾಗಿಯೇ ಈ ಬ್ಲಾಸ್ಟ್ ನಡೆದಿದ್ರೆ ಇದರ ಹಿಂದೆ ಕೇಂದ್ರ ಸರ್ಕಾರದ ಕೈವಾಡ ಇದೆ ಅಂತ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ. ಬಿಹಾರ ಎಲೆಕ್ಷನ್ ಗೆಲ್ಲಲು ಈ ರೀತಿ ಪ್ಲಾನ್ ಮಾಡಿದ್ದಾರೆ ಅನ್ನೋ ಅನುಮಾನ ಇದೆ ಅಂತ ಕೈ ನಾಯಕರು ಹೇಳ್ತಿದ್ದಾರೆ. ತಮ್ಮ ರಾಜಕೀಯ ಲಾಭಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ನವರು ಹೇಳ್ತಿದ್ದಾರೆ. ಯಾರು ಕೇಳಬೇಕು? ಆಮೇಲೆ ನನ್ಗೆ ಆಶ್ಚರ್ಯ ಆಗೋದೇನಂದ್ರೆ, ಚುನಾವಣೆ ಒಂದಿನ ಮುಂಚೆ ಹೆಂಗಾಯ್ತಿದ್ದು? ಈಗ ಬಿಹಾರ್ ಚುನಾವಣೆ ಇತ್ತು ಬರತ್ತಾನೆ. ಬಿಹಾರ್ ಚುನಾವಣೆ ಒಂದಿನ ಮುಂಚೆ ಆಗ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನೀವು ಮಾಧ್ಯಮದವರು ನೆನ್ನೆ ಈ ಪ್ರಶ್ನೆ ಕೇಳಿದ್ರಿ. ನೆನ್ನೆ ಈ ಒಂದಿನ ಚುನಾವಣೆ ಏನಕ್ಕೆ ಇದು? ಆಮೇಲೆ ಒಂದು ಮಾತ್ರ ಸ್ಪಷ್ಟವಾಗಿ ಹೇಳ್ತೀನಿ, ನಾನು ಮಾಡಿದ್ದಾರೆ ಅಂತ ಹೇಳಲ್ಲ. ನಾನು ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಾಗಲ್ಲ. ಎಸ್, ಐ ಹ್ಯಾವ್ ಮೈ ಓನ್ ಡೌಟ್. ನಿನ್ನ ಹಂತದಲ್ಲೂ ಅದೇ ಬಂತು. ಅವರು ಬಿಹಾರದಲ್ಲಿ ಏನಾದರೂ ಚುನಾವಣೆ ಮೊದಲೇ ಹಂತದಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಎರಡನೇ ಹಂತದಲ್ಲಿ ಇದ್ರ ಬಗ್ಗೆ ಏನಾದರೂ ನಾನು ಇದ್ರ ಕೈವಾಡ ಇದೆ ಅಂತ ಹೇಳೋಕ್ಕೆ ಆಗಲ್ಲ. ನಾನು ಯಾಕೆ ಆಗಲ್ಲ ಅಂದರೆ ಐ ಡೋಂಟ್ ಹ್ಯಾವ್ ಪ್ರೂಫ್. ಹೇಳಿದರೆ ತಪ್ಪಾಗ್ತದೆ. ಆದರೆ ಇದು ಯಾಕೆ ಆಗ್ತದೆ ಅಂತ ನೀವು ಹೇಳಿದ್ದನ್ನು ನನಗೂ ಕ್ವಶನ್ ಇದೆ, ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ ನನಗೆ. ಮೈಟ್ ಬಿ ಕಾಂಗ್ರೆಸ್ನವರು ರಾಜಕೀಯ ಅಂತ ನೇರ ಆರೋಪ ಮಾಡಿದ್ರೆ ಅದಕ್ಕೆ ಕೇಸರಿ ನಾಯಕರು ಸುಮ್ಮನೆ ಕೂತಿಲ್ಲ. ಕಾಂಗ್ರೆಸ್ ಅಧಿಕಾರದ ಕಾಲದಲ್ಲಿ ಏನೇನೆಲ್ಲ ಆಗಿತ್ತು, ಆಗ ಅವರು ರಾಜೀನಾಮೆ ಕೊಟ್ಟಿದ್ರಾ ಅಂತ ತಿರುಗೇಟು ನೀಡಿದ್ದಾರೆ. 3000 ಕಿಲೋಮೀಟರ್ ಡೆಲ್ಲಿವರೆಗೂ ಪ್ರವಾಸ ಮಾಡಬೇಡ. ನಿಮ್ಮ ತಂದೆಯವರೇ, ಗೌರವಾನ್ವಿತ ನಿಮ್ಮ ದೊಡ್ಡ ಖರ್ಗೆ ಅವರೇ ಗೃಹ ಸಚಿವರಾಗಿದ್ರು. ನಾನು ಜ್ಞಾನೇಂದ್ರ ಅಸೆಂಬ್ಲಿಯಲ್ಲಿದ್ರಿ. ಕಂಬಾಲಪಲ್ಲಿ ಘಟನೆ ಆಯಿತು ಕೋಲಾರದಲ್ಲಿ. 8 ಜನ ದಲಿತರನ್ನ ಸಜೀವಾಗಿ ಸುಟ್ಟಾಕಿದ್ರು. ಆ ಕೇಸ್ ಏನಾಯ್ತು? ಅವರೆಲ್ಲ ನಿರಪರಾಧಿಗಳು ಅಂತ ಆಯ್ತು. ನೀವು ಗೃಹ ಸಚಿವರಾಗಿ ನಿಮ್ಮ ಫೇಲ್ಯೂರ್ನ ಫಸ್ಟು ಹೇಳ್ಕೊಳ್ಳಿ. ನಿಮ್ಮ ಫೇಲ್ಯೂರು, ನೀವು ಗೃಹ ಸಚಿವರಾಗಿ ನಿಮ್ಮ ತಂದೆಯವರು ಆ ಕಂಬಾಲಪಲ್ಲಿ ದಲಿತರನ್ನೇ ನೀವು ಕಾಪಾಡಕ್ಕಾಗಿಲ್ಲ ಅಂದ್ರೆ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡೋ ಅಂತ
ನೈತಿಕತೆ ನಿಮ್ಗೇನು ಉಳಿದಿದೆ? ಮತ್ತೊಂದೆಡೆ ಕಾಂಗ್ರೆಸ್ ಬೇಡಿಕೆಯಂತೆ ರಾಜೀನಾಮೆ ಕೊಟ್ಟಾಕ್ಷಣ ಪರಿಹಾರ ಸಿಕ್ಕಿಬಿಡುತ್ತಾ? ಅಮಾಯಕರ ಸಾವಿನಲ್ಲಿ ರಾಜಕೀಯ ಬೇಡ ಅಂತ ಕೆಲವರು ಹೇಳ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಬಿಜೆಪಿ ಮಾತ್ರ ರಾಜಕೀಯ ಕೆಸರೆರಚಾಟಕ್ಕೆ ಮುಂದಾಗಿದ್ದು, ಇದು ಇನ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡ್ಬೇಕು. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.